ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 14. ಆದಿತ್ಯನ ಜೊತೆ ಹೋಗಿ ಬಂದು ರೂಮು ಸೇರಿದ ಅವನಿ ಊಟದ ಸಮಯಕ್ಕೆ ಹೊರಗೆ ಬಂದಿದ್ದಳು. ಕಿರಣ್, ಪಾವನಿ, ಕೃಷ್ಣಮೂರ್ತಿ ಮತ್ತು ಶಾರದಾ ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಅವನಿ ಕೂಡ ಜೊತೆಯಾದಳು. ಕಿರಣ, ಎಷ್ಟು ದಿನ ರಜೆ ಹಾಕಿದೆಯಾ? ಯಾವಾಗ ಬೆಂಗಳೂರಿಗೆ ವಾಪಸ್ ಹೋಗೋದು ಎಂದು ಕೃಷ್ಣಮೂರ್ತಿ ಊಟ ಮಾಡುತ್ತಲೇ ಕೇಳಿದ್ದರು. ನಾಳೆ ಒಂದೇ ದಿನ ಮಾವ. ನಾಳೆ ಬೆಳಗ್ಗೆ ಮನೆಗೆ ಹೋಗಿ ಮತ್ತೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಹೊರಟು ಬಿಡ್ತೀನಿ ಎಂದ ಕಿರಣ್. ಅಬ್ಬಾ, ನಾಳೆ ಶನಿ ಇಲ್ಲಿಂದ ಹೋಗುತ್ತೆ ಎಂದುಕೊಂಡಳು ಅವನಿ. ಊಟ ಮುಗಿಸಿ ಅವನಿ ಅಂಗಳಕ್ಕೆ ಬಂದು ಉಯ್ಯಾಲೆಯ ಮೇಲೆ ಕುಳಿತಳು. ಇಡೀ ದಿನದ ಆಯಾಸ ಒಂದೆಡೆಯಾದರೆ ಇನ್ನೊಂದೆಡೆ ಆದಿತ್ಯನ ನೆನಪುಗಳು ಅವಳನ್ನು ಆವರಿಸಿದ್ದವು. ತಂಗಾಳಿ ಅವಳ ಕೂದಲಿಗೆ ಮುತ್ತಿಡುತ್ತಿದ್ದರೆ ಅವಳು ಕಣ್ಣು ಮುಚ್ಚಿ ಆದಿತ್ಯನ ಜೊತೆ ಕಳೆದ ಹಿತವಾದ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದಳು. ಅವನಿ, ಇವತ್ತೇನು ಮಾಮೂಲಿಗಿಂತ ಜಾಸ್ತಿ ಸೈಲೆಂಟ್ ಆಗಿಬಿಟ್ಟಿದೆಯಾ? ಕಿರಣ್ ಮೆಲ್ಲಗೆ ಬಂದು ಅವಳ ಪಕ್ಕದಲ್ಲೇ ಕುಳಿತುಕೊಂಡ. ಅವನಿ ಕಣ್ಣು ಬಿಟ್ಟು ಅವನ ಕಡೆ ನೋಡಿ ಒಂದು ಸಣ್ಣ ಕೃತಕ ನಗು ಬೀರಿದಳು. ಏನಿಲ್ಲ ಕಿರಣ, ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಅದೇ ಗುಂಗಿನಲ್ಲಿದ್ದೆ ಅಷ್ಟೆ ಎಂದಳು ನೇರವಾಗಿಯೇ. ಕಿರಣ್ ಅವಳನ್ನೊಮ್ಮೆ ದಿಟ್ಟಿಸಿ ನೋಡಿ, ಬರೀ ಚೆನ್ನಾಗಿತ್ತಾ? ನೆನಪಿನಲ್ಲಿ ಉಳಿಯೋವಂಥದ್ದೇನೂ ನಡೀಲಿಲ್ವಾ? ಇಡೀ ದಿನ ಆದಿತ್ಯನ ಜೊತೆ ಕಳೆದಿದೀಯಾ? ಏನಾದರೂ ವಿಶೇಷ ಮಾತುಕತೆ ಆಯ್ತಾ ಎಂದು ಕೇಳಿದ. ಅವನಿ ಮೆಲ್ಲಗೆ ನಕ್ಕು ತಲೆಯಲ್ಲಾಡಿಸಿದಳು. ಈ ವಿಶೇಷ ಏನಿಲ್ಲ ಕಿರಣ, ಸುಮ್ಮನೆ ಸುತ್ತಾಡಿದ್ವಿ ಅಷ್ಟೆ. ಕಿರಣ್ ಸ್ವಲ್ಪ ಅವಳ ಕಡೆಗೆ ವಾಲಿ, ಬರೀ ಸುತ್ತಾಡೋಕಷ್ಟೇನಾ ನೀವು ಸಹಸ್ರಲಿಂಗದ ತನಕ ಹೋಗಿದ್ದು ಎಂದ ಗಂಭೀರವಾಗಿ. ಕಿರಣ್ಗೆ ಅಲ್ಲಿ ಏನಾಗಿದೆ ಎಂದು ತಿಳಿಯುವ ಹಠವಿತ್ತು. ಅವನಿ ಯಾವ ವಿಷಯವನ್ನು ಸುಲಭವಾಗಿ ಬಿಟ್ಟುಕೊಡದವಳು ಎಂದು ಗೊತ್ತಿದ್ದರೂ ಅವನೊಳಗಿನ ಅಸೂಯೆ ಅವನನ್ನು ಕೇಳುವಂತೆ ಪ್ರೇರೇಪಿಸುತ್ತಿತ್ತು. ಈಗ ಅವನಿಯ ಮನಸ್ಸಿನಲ್ಲಿ ಇರುವ ಕಿಲಾಡಿ ಜಾಗೃತಳಾಗಿದ್ದಳು. ಕಿರಣ್ನ ಆ ಕುತೂಹಲವನ್ನು ಅವಳು ಎಂಜಾಯ್ ಮಾಡುತ್ತಿದ್ದಳು. ಬೇರೆ ಯಾರಾದರೂ ಆಗಿದ್ದರೆ ವೈಯಕ್ತಿಕ ವಿಷಯಗಳನ್ನು ಕೇಳಿದ್ದಕ್ಕೆ ಈಗ ಅಲ್ಲಿ ಕುರುಕ್ಷೇತ್ರವೇ ಶುರುವಾಗುತ್ತಿತ್ತು. ಆದರೆ ಈ ಕಿರಣ ಒಂದು ತರಹ ವಿಚಿತ್ರ ಮತ್ತು ಏನಾದರೂ ಹೇಳಿದರೂ ಅರ್ಥವಾಗದ ಪ್ರಾಣಿ ಎಂದು ತಿಳಿದಿದ್ದರಿಂದ ಜಗಳ ಮಾಡದೆ ಅವನ ಜೊತೆ ಮಾತನಾಡುತ್ತಿದ್ದಳು ಅವನಿ. ಸಹಸ್ರಲಿಂಗ ಅಷ್ಟೇ ಅಲ್ಲ, ಶಾಲ್ಮಲ ಪಾರ್ಕ್ ಕೂಡ ಹೋಗಿದ್ವಿ. ಅಲ್ಲೇನಾಯ್ತು ಅಂತ ನೀನೇ ಗೆಸ್ ಮಾಡು ಎಂದಳು ಅವನ ಅಸೂಯೆ ಎಂಬ ಬೆಂಕಿಗೆ ತುಪ್ಪ ಸುರಿಯುತ್ತ. ಕಿರಣ್ ಮುಖಗಂಟಿಕ್ಕಿದ. ನಾನು ಗೆಸ್ ಮಾಡೋದೇನಿದೆ? ನೀನು ಮುಚ್ಚುಮರೆ ಮಾಡ್ತಿದೀಯ ಅಂದರೆ ಏನೋ ಒಂದು ನಡೆದಿರುತ್ತೆ ಅಂತ ಅರ್ಥ ಎಂದ. ಅವನಿ ಮೆಲ್ಲಗೆ ಆದಿತ್ಯನ ಬಗ್ಗೆ ಯೋಚಿಸುತ್ತಾ ಹೇಳಿದಳು. ಏನೋ ಒಂದು ಆಗಿರಬಹುದು ಅಥವಾ ಆಗದೇ ಇರಬಹುದು. ಕೆಲವು ವಿಷಯಗಳನ್ನು ಕಲ್ಪನೆಗೆ ಬಿಟ್ಟರೆ ಚೆನ್ನ ಅಲ್ವಾ? ನೀನೇನಂತೀಯ? ಒಂದು ರೀತಿಯ ರಹಸ್ಯ ಮುಚ್ಚಿಡುವ ಧಾಟಿಯಲ್ಲಿ ಹೇಳಿದಳು. ಕಿರಣ್ ಕಟ್ಟೆಯ ಮೇಲೆ ತನ್ನ ಬೆರಳುಗಳನ್ನು ತಟ್ಟುತ್ತಾ ಹತಾಶೆಯಿಂದ, ಇವತ್ತು ತುಂಬ ರಹಸ್ಯವಾಗಿ ಮಾತಾಡ್ತಿದೀಯ ಅವನಿ. ನೋಡೋಕೆ ಮುಗ್ದೆ ಹಾಕಿ ಕಾಣ್ತೀಯ, ಆದರೆ ಮನಸ್ಸಲ್ಲಿ ಏನೋ ಓಡ್ತಾ ಇರುತ್ತೆ ಅಂತ ನಂಗೆ ಗೊತ್ತು. ಏನೂ ಪೂರ್ತಿಯಾಗಿ ಹೇಳಿದಿದ್ರೆ ನಂಗೆ ಸಿಟ್ಟು ಬರುತ್ತೆ ಅಂತ ನಿಂಗೂ ಗೊತ್ತು ಎಂದ. ಅವನಿ ಎದ್ದು ನಿಲ್ಲುತ್ತಾ ತುಂಟತನದಿಂದ ಅವನ ಕಡೆ ನೋಡಿ ಕಣ್ಣು ಮಿಟುಕಿಸಿ ಎಂದಳು. ಓ ಹೌದಾ, ನಿನ್ನ ಸಿಟ್ಟಿಗೆಲ್ಲ ನಾನು ಹೆದರಲ್ಲ ಅಂತ ನಿಂಗೂ ಗೊತ್ತು ಕಿರಣ. ಸದ್ಯಕ್ಕೆ ನೀನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಆಗಿಲ್ಲ ಎಂದವಳು ಅಂಗಳದಿಂದ ಮನೆಯೊಳಗೆ ಹೆಜ್ಜೆ ಹಾಕುತ್ತಾ. ಕಿರಣ, ಹೀಗೆ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಿ ಆಮೇಲೆ ನಿದ್ದೆ ಕೆಡಿಸ್ಕೋಬೇಡ. ನಾಳೆ ಬೇಗ ಎದ್ದು ಮನೆಗೆ ಹೋಗಬೇಕು ಅಲ್ವಾ, ಹೋಗಿ ಮಲ್ಕೋ ಎಂದು ತನ್ನ ರೂಮಿಗೆ ನಡೆದಳು. ಅವಳು ಹೋದ ದಾರಿಯನ್ನೇ ನೋಡುತ್ತಿದ್ದ ಕಿರಣ್ನ ಮನಸ್ಸಿನಲ್ಲಿ ಹತಾಶೆಯ ಬೆಂಕಿ ಕಿಡಿ ಹತ್ತಿತ್ತು. ಕಿರಣ್ ಮರುದಿನ ಮುಂಜಾನೆಯೇ ತನ್ನ ಊರಿಗೆ ಹೊರಟು ಹೋಗಿದ್ದ. ವಾರಗಳು ಉರುಳಿದವು. ವಿಚಿತ್ರವೆಂದರೆ ಅಂದು ಸಹಸ್ರಲಿಂಗಕ್ಕೆ ಹೋಗಿ ಬಂದ ಮೇಲೆ ಆದಿತ್ಯ ಮತ್ತು ಅವನಿಯ ನಡುವೆ ಯಾವುದೇ ಸಂಭಾಷಣೆ ನಡೆದಿರಲಿಲ್ಲ. ಅವಳಿಗೆ ಆಗಾಗ ಆದಿತ್ಯನ ನೆನಪಾಗುತ್ತಿತ್ತು. ಆದರೆ ನಾನೇ ಯಾಕೆ ಮೊದಲು ಕರೆ ಮಾಡಬೇಕು ಎಂಬ ಬಿಗುಮಾನ ಅವಳನ್ನು ತಡೆದಿತ್ತು. ಅತ್ತ ಆದಿತ್ಯನದ್ದು ಇದೇ ಕಥೆಯಾಗಿತ್ತು. ಒಂದು ಮುಂಜಾನೆ ಕೃಷ್ಣಮೂರ್ತಿಯವರು ಪುರೋಹಿತರನ್ನು ಕಂಡು ಬಂದವರು ಸಡಗರದಿಂದ ಘೋಷಿಸಿದರು. ಅವನಿ, ಪುರೋಹಿತರು ದಿನ ನಿಗದಿ ಮಾಡಿದ್ದಾರೆ. ಇನ್ನು 4 ದಿನಕ್ಕೆ ನಿಮ್ಮ ನಿಶ್ಚಿತಾರ್ಥ ಶಾಸ್ತ್ರ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ನಾನು ಆದಿತ್ಯನ ಮನೆಗೂ ವಿಷಯ ಮುಟ್ಟಿಸ್ತೀನಿ ಎಂದು.
ನಿಶ್ಚಿತಾರ್ಥದ ಸುದ್ದಿ ಕೇಳಿದ ಮೇಲೆ ಅವನಿಯ ಮನಸ್ಸು ತಹತಹಿಸತೊಡಗಿತ್ತು. ಬ್ಯಾಂಕಿನ ಕೆಲಸದ ನಡುವೆಯೂ ಅವಳಿಗೆ ಆದಿತ್ಯನ ನೆನಪು ತಡೆಯಲಾರದಷ್ಟು ಕಾಡುತ್ತಿತ್ತು. ಒಂದು ವಾರದ ಮೌನ ಅವಳನ್ನು ಹೈರಾಣಾಗಿಸಿತ್ತು. ಲಂಚ್ ಬ್ರೇಕ್ ಸಮಯದಲ್ಲಿ ಒಬ್ಬಳೇ ಕುಳಿತಿದ್ದಾಗ ತನ್ನ ಅಹಂಕಾರವನ್ನು ಬದಿಗೊತ್ತಿ ಆದಿತ್ಯನ ನಂಬರ್ಗೆ ಕಾಲ್ ಮಾಡಿದಳು. ಒಮ್ಮೆ ರಿಂಗಾಯಿತು, ಎತ್ತಲಿಲ್ಲ. ಎರಡನೇ ಬಾರಿ ಕಾಲ್ ಮಾಡಿದಳು, ಆದರೂ ಆದಿತ್ಯ ಫೋನ್ ಸ್ವೀಕರಿಸಲಿಲ್ಲ. ಆದಿತ್ಯನಿಗೆ ಅಹಂಕಾರ ಎಂದುಕೊಂಡಿದ್ದ ಅವಳಿಗೆ ಈಗ ಸಿಟ್ಟು ನೆತ್ತಿಗೇರಿತು. ನಾನೇ ಫೋನ್ ಮಾಡಿದ್ರೂ ಎತ್ತೋಲ್ವ ಇವರು, ಎಷ್ಟು ಧೈರ್ಯ ಇವರಿಗೆ, ಇನ್ಮೇಲೆ ಸತ್ರೂ ಕಾಲ್ ಮಾಡಲ್ಲ ಎಂದು ಫೋನ್ ಅಡ್ಡ ಇಡುತ್ತಿದ್ದಂತೆ ಆದಿತ್ಯನಿಂದ ಕಾಲ್ ಬ್ಯಾಕ್ ಬಂತು. ಒಂದು ಕ್ಷಣ ತಡೆದು ಸಿಟ್ಟಿನಿಂದಲೇ ಫೋನ್ ಎತ್ತಿದಳು. ಆದಿತ್ಯ ನಗುತ್ತಾ, ಏನು ಮೇಡಮ್, ಬ್ಯಾಂಕಿಂದ ಫೋನ್ ಮಾಡಿದ್ದೀರಾ? ಏನಾದರೂ ಹೊಸ ಸ್ಕೀಮ್ ಬಂದಿದೆಯಾ ಅಥವಾ ಲೋನ್ ಕೊಡ್ಸೋಕೆ ಫೋನ್ ಮಾಡಿದ್ರಾ ಕೇಳಿದ. ಹೌದು, ನಿಮಗೆ ಬುದ್ಧಿ ಕಲಿಸೋ ಲೋನ್ ಕೊಡ್ಸೋಣ ಅಂತ ಮಾಡಿದ್ದೆ. 2 ಸಲ ಫೋನ್ ಮಾಡಿದ್ರು ಎತ್ತೋಕೇನಾಗಿತ್ತು ನಿಮಗೆ, ಅಷ್ಟೊಂದು ಬ್ಯುಸಿನಾ ನೀವು ಎಂದು ನೇರವಾಗಿ ಕೇಳಿದ್ದಳು. ಆದಿತ್ಯ ಅತ್ತ ಕಡೆಯಿಂದ ನಕ್ಕು ಬಿಟ್ಟ. ಸಾರಿ ಮೇಡಮ್, ಫೋನ್ ಪಕ್ಕದಲ್ಲಿರಲಿಲ್ಲ. ಅಷ್ಟಕ್ಕೂ ಸಡನ್ನಾಗಿ ಕಾಲ್ ಮಾಡಿದ್ದೀರಾ ಅಂದರೆ ವಿಷಯ ಏನೋ ದೊಡ್ಡದಾಗೇ ಇರಬೇಕಲ್ಲ. ಲೋನ್ ವಿಷಯ ಬಿಡಿ, ನಿಜ ಹೇಳಿ, ನನ್ನನ್ನು ಮಿಸ್ ಮಾಡ್ಕೋತಿದ್ರಾ? ಯಾರು, ನಾನಾ? ನಿಮ್ಮನ್ನ? ಚಾನ್ಸೇ ಇಲ್ಲ, ಬಿಗುಮಾನದ ಮುಖವಾಡ ಕಳಚದಂತೆ ಉತ್ತರಿಸಿದ್ದಳು. ನೋಡಿ ಆದಿತ್ಯ, ಇವತ್ತು ಬೆಳಗ್ಗೆ ಅಷ್ಟೇ ಅಪ್ಪಾಜಿ ಪುರೋಹಿತರ ಹತ್ರ ಮಾತಾಡಿ ಬಂದಿದ್ದಾರೆ. ಇನ್ನು 4 ದಿನಕ್ಕೆ ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಆಗಿದೆ. ನಿಮ್ಗಿನ್ನೂ ಗೊತ್ತಿರಲ್ಲ, ನೀವೇ ಮನೆ ಯಜಮಾನ ಅಲ್ವಾ, ಅದಕ್ಕೆ ಮೊದಲು ನಿಮ್ಗೆ ತಿಳಿಸೋಣ ಅಂತ ಮಾಡಿದೆ ಅಷ್ಟೆ. ಅಪ್ಪಾಜಿ ಸಂಜೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಂದಳು ಗಂಭೀರವಾಗಿ. ಇದನ್ನು ಹೇಳೋಕಷ್ಟೇನಾ? ಆದಿತ್ಯನ ಧ್ವನಿ ಈಗ ಸ್ವಲ್ಪ ಮೆತ್ತಗಾಗಿತ್ತು. ನಿಜ ಹೇಳು ಅವನಿ, ಈ 1 ವಾರದಲ್ಲಿ ನಿಂಗೆ ನನ್ನ ನೆನಪೇ ಬರಲಿಲ್ವಾ? ಈ ಎಂಗೇಜ್ಮೆಂಟ್ ವಿಷಯ ಕೇಳಿದ ಮೇಲೆ ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸಿ ನೀನು ಫೋನ್ ಮಾಡಿದೀಯ ಅಲ್ವಾ? ಸುಮ್ಮನೆ ನೆಪ ಹೇಳಬೇಡ ಎಂದು ಬಿಟ್ಟ. ಅವನಿಯ ಎದೆ ಬಡಿತ ಜೋರಾಯಿತು. ಇವನು ಹೀಗೆ ನೇರವಾಗಿ ವಿಷಯಕ್ಕೆ ಬರುತ್ತಾನೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಆದಿತ್ಯ ಬಿಡಲಿಲ್ಲ. ನೋಡು, ಮೌನವಾಗಿರೋದು ಅಂದರೆ ಒಪ್ಕೊಂಡ ಹಾಗೆ ಅಂತ ಅರ್ಥ. ನೀ ನನ್ನನ್ನು ಮಿಸ್ ಮಾಡ್ಕೋತಿದ್ಯಾ ಅಂತ ಒಪ್ಕೊಳ್ಳೋಕೆ ನಿಂಗೆ ಯಾಕೆ ಅಷ್ಟು ಕಷ್ಟ? ಕಾಲೇಜಲ್ಲಿದ್ದಾಗಲೂ ನೀನು ಇಷ್ಟೇ ಹಠಮಾರಿ ಆಗಿದ್ದೆ. ಯಾರು ಮಿಸ್ ಮಾಡ್ಕೋತಿದ್ದೀನ? ಕನ್ಸು ಕಾಣಬೇಡಿ ಆದಿತ್ಯ, ಜಸ್ಟ್ ವಿಷಯ ಹೇಳೋಕಷ್ಟೇ ಮಾಡಿದ್ದೆ ಎಂದಳು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುತ್ತಾ. ಇಲ್ಲ ಅವನಿ, 1 ವಾರದಿಂದ ನಾವಿಬ್ಬರೂ ಮಾತಾಡಿಲ್ಲ. ನಾನಂತೂ ಹಠ ಮಾಡಿ ಕಾಲ್ ಮಾಡಲಿಲ್ಲ, ಆದರೆ ನಿಂಗೆ ಆ ಹಠ ಸಾಧಿಸೋಕ್ಕಾಗಿಲ್ಲ ಅನಿಸುತ್ತೆ. ನನ್ನ ನೆನಪು ಅತಿಯಾಗಿ ಕಾಡಿದೆ ಅಲ್ವಾ? ಆದಿತ್ಯ ಅವಳನ್ನು ಕೆಣಕಲು ಶುರು ಮಾಡಿದ. ಅವನ ಈ ಮಾತಿಗೆ ಅವನಿಯ ಸಿಟ್ಟು ಸ್ಫೋಟವಾಯಿತು. ಹೌದು, ನೆನಪಾಗ್ತಿದೆ, ಮಿಸ್ ಮಾಡ್ಕೋತಿದ್ದೀನಿ, ಅದಕ್ಕೆ ಕಾಲ್ ಮಾಡಿದೆ. ಆದರೆ ನೀವು ಯಾಕೆ ಮಾಡಲಿಲ್ಲ? 1 ವಾರದಿಂದ ನಿಮ್ಗೆ ಒಮ್ಮೆನೂ ನನ್ನ ನೆನಪು ಬರಲಿಲ್ವಾ? ಅಷ್ಟು ಸಲೀಸಾಗಿ ಮರ್ತು ಬಿಟ್ರಾ ನನ್ನ? ನಾನೇ ಕಾಲ್ ಮಾಡಬೇಕು ಅಂತ ಕಾಯ್ತಾ ಕೂತ್ಕೊಂಡಿದ್ರಾ ಎಂದು ಅವಳು ಆವೇಶದಲ್ಲಿ ಎಲ್ಲವನ್ನೂ ಹೇಳಿಬಿಟ್ಟಳು. ಹೇಳಿದ ಮೇಲೆ ಅವಳಿಗೆ ತಾನು ಏನು ಹೇಳಿದೆ ಎಂಬ ಅರಿವಾಯಿತು. ಒಂದು ಕ್ಷಣ ಸ್ತಬ್ಧಳಾದಳು. ಅತ್ತ ಕಡೆ ಆದಿತ್ಯನೂ ಮೌನವಾದ. ಕ್ಷಣದ ನಂತರ ಆದಿತ್ಯ, ನಾನು ಕಾಯ್ತಿದ್ದೆ ಅವನಿ, ನೀನು ಯಾವಾಗ ನಿನ್ನ ಅಹಂಕಾರದ ಮುಖವಾಡ ಕಳಚಿ ಈ ಥರ ಮಾತಾಡ್ತೀಯಾ ಅಂತ ಕಾಯ್ತಿದ್ದೆ. ನಿಂಗೆ ನನ್ನ ಮೇಲೆ ಎಷ್ಟು ಹಕ್ಕಿದೆ ಅಂತ ನಿಂಗೆ ಅರ್ಥ ಮಾಡಿಸೋಕೆ ನಾನು ಸುಮ್ಮನಿದ್ದೆ ಅಷ್ಟೆ ಎಂದ ಮೆಲ್ಲಗೆ. ಬಾಯಿ ತಪ್ಪಿ ಹೇಳಿದ ಮಾತು ಈಗ ಅವಳನ್ನು ಅಸಹಾಯಕಳನ್ನಾಗಿ ಮಾಡಿತ್ತು. ಆದರೂ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ಇಲ್ಲದೆ, ನೋಡಿ, ಜಾಸ್ತಿ ಮಾತಾಡಬೇಡಿ, ಅಪ್ಪಾಜಿ ಕಾಲ್ ಮಾಡ್ತಾರೆ ಅಲ್ವಾ, ಅವ್ರ ಹತ್ರನೇ ಮಿಕ್ಕಿದ್ದನ್ನು ಮಾತಾಡಿ, ನಂಗೆ ಕೆಲಸ ಇದೆ ಎಂದು ಧಡಕ್ಕನೆ ಫೋನ್ ಕಟ್ ಮಾಡಿದಳು. ಫೋನ್ ಕೆಳಗಿಟ್ಟರೂ ಅವಳ ಹೃದಯ ಬಡಿತ ರೈಲಿನಂತೆ ಓಡುತ್ತಿತ್ತು. ಅವನಿಗೆ ತನ್ನ ಮನಸ್ಸಿನ ಗುಟ್ಟು ಪೂರ್ತಿಯಾಗಿ ಗೊತ್ತಾಗಿ ಬಿಟ್ಟಿದೆ ಎಂಬ ಸಂಕೋಚ ಒಂದೆಡೆಯಾದರೆ, ಅವನ ಆ ಮೃದುವಾದ ಮಾತು ಅವಳ ಮನಸ್ಸನ್ನು ಹಗುರಗೊಳಿಸಿತ್ತು. ಬ್ಯಾಂಕಿನಿಂದ ಮನೆಗೆ ಬಂದ ಅವನಿ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಆಶ್ಚರ್ಯ ಕಾದಿತ್ತು. ಕುರ್ಚಿಯ ಮೇಲೆ ಕಿರಣ್ ಆರಾಮವಾಗಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ವಾರದ ಹಿಂದೆ ತಾನೇ ಹೋಗಿದ್ದವನು ಮತ್ತೆ ಪ್ರತ್ಯಕ್ಷನಾಗಿದ್ದನ್ನು ನೋಡಿ ಅವಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಅಲ್ಲೇ ಪಕ್ಕದಲ್ಲಿ ಕೃಷ್ಣಮೂರ್ತಿಯವರು ಏನೋ ಕೆಲಸ ಮಾಡುತ್ತಿದ್ದರು. ಅವಳನ್ನು ನೋಡಿ, ಬಂದ್ಯಾ ಅವನಿ, ಇವತ್ತು ಕೆಲಸ ಜಾಸ್ತಿ ಇತ್ತಾ ಎಂದು ಮಗಳನ್ನು ವಿಚಾರಿಸಿದರು. ಅವನಿ ಅಪ್ಪನ ಮಾತಿಗೆ ಸರಿಯಾಗಿ ಉತ್ತರ ಕೊಡದೆ ನೇರವಾಗಿ ಕಿರಣ್ಣತ್ತ ತಿರುಗಿ, ಕಿರಣ,
ನೀನೇನು ಇಲ್ಲಿ ಹಿಂದಿನ ವಾರ ಅಷ್ಟೇ ಓದೋನ್ ಮತ್ತ್ಯಾಕೆ ಬಂದೆ ಎಂದು ಖಾರವಾಗಿ ಕೇಳಿದಳು. ಅವನಿ ಹೀಗೆ ಕೇಳಿದ್ದಕ್ಕೆ ಕೃಷ್ಣಮೂರ್ತಿಯವರೇ ಮಧ್ಯಪ್ರವೇಶಿಸಿ ಉತ್ತರ ಕೊಟ್ಟರು. ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ವಾ, ಅದಕ್ಕೆ ಎಂಗೇಜ್ಮೆಂಟ್ ಮತ್ತು ಮದುವೆ ಎಲ್ಲ ಮುಗಿಸ್ಕೊಂಡೇ ಹೋಗ್ತೀನಿ ಅಂತ ಕಿರಣ್ ನಿರ್ಧಾರ ಮಾಡಿದ್ದಾನೆ. ಆಫೀಸ್ನವ್ರ ಹತ್ರ ಮಾತಾಡಿ 1 ತಿಂಗಳು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾನೆ. ಇಲ್ಲಿಂದನೇ ಕೆಲಸ ಮಾಡ್ತಾನಂತೆ ಎಂದರು ಸಮಾಧಾನದಿಂದ. ಅವಳಿಗೆ ಉರಿ ಏರಿತ್ತು. ಯಾಕಪ್ಪಾಜಿ, ಇಲ್ಲಿ ಕೆಲಸ ಮಾಡೋಕೆ ನಾನು ಪಾವನಿ ಇಲ್ವಾ? ಅಥವಾ ಊರವ್ರ ಸಹಾಯ ಕೇಳಿದ್ರು ಮಾಡ್ತಿದ್ರು. ಸುಮ್ಮನೆ ಕಿರಣಂಗೆ ಯಾಕೆ ತೊಂದರೆ ಕೊಡೋದು? ಅವನ ಕೆಲಸಕ್ಕೆ ಡಿಸ್ಟರ್ಬ್ ಆಗಲ್ವಾ ಎಂದು ಸಿಟ್ಟಿನಿಂದಲೇ ಕೇಳಿದಳು. ಮಗಳ ಇಷ್ಟೊಂದು ಕೋಪ ನೋಡಿ ಕೃಷ್ಣಮೂರ್ತಿಯವರಿಗೆ ಗಲಿಬಿಲಿಯಾಯಿತು. ಯಾಕೆ ಪುಟ್ಟಿ ಅಷ್ಟೊಂದು ಕೋಪ ಮಾಡ್ಕೋತೀಯಾ? ಕಿರಣ ನಮ್ಮನೆ ಮಗ ಇದ್ದಂಗೆ. ಈ ಸಮಯದಲ್ಲಿ ನಮಗೆ ಒಬ್ಬ ಮಗನ ಸಹಾಯ ಬೇಕಲ್ವಾ? ಅದಕ್ಕೆ ಅವನು ಬರ್ತೀನಿ ಅಂದಾಗ ಬೇಡ ಅನ್ನೋಕ್ಕಾಗತ್ತಾ ಎಂದರು. ಅವನಿ ಏನೂ ಉತ್ತರ ಕೊಡದೆ ಅಸಹನೆಯಿಂದ ಒಳಗಡೆ ಹೋದಳು. ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಕೆಳಗಡೆ ಬಂದ ಮೇಲೆ ಕಿರಣ್ ಇನ್ನೂ ಅಲ್ಲೇ ಕೆಲಸ ಮಾಡುತ್ತಾ ಕುಳಿತಿರುವುದನ್ನು ನೋಡಿದಳು. ಅವನ ಹತ್ತಿರ ಬಂದು, ಕಿರಣ, ನೀನು ಇಲ್ಲಿಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದೆಯಾ ಅಂತ ನಂಗೆ ಅರ್ಥ ಆಗುತ್ತೆ ಬಿಡು. ಇರಲಿ, ಬಂದಿದೆಯಾ ಅಂದಮೇಲೆ ಎಂಗೇಜ್ಮೆಂಟ್ ಮತ್ತು ಮದುವೆ ಊಟ ಮಾಡಿಕೊಂಡೇ ಹೋಗು. ಆದರೆ ಒಂದು ವಿಷಯ ನೆನಪಿರಲಿ, ನಾನು ಮದುವೆ ಆಗ್ತಿರೋದು ಆದಿತ್ಯನನ್ನೇ. ನೀನು ಏನೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಕೂತಿದ್ರು ಅದು ವೇಸ್ಟ್. ಹಗಲ್ಗನ್ಸು ಕಾಣೋದನ್ನು ಬಿಟ್ಟರೆ ನಿಂಗೆ ಒಳ್ಳೆಯದು ಎಂದಳು. ಕಿರಣ್ ಲ್ಯಾಪ್ಟಾಪ್ನಿಂದ ಕಣ್ಣು ಎತ್ತಿ ಅವಳನ್ನೇ ದಿಟ್ಟಿಸಿದ. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಸುಳಿದರೂ ಕಣ್ಣುಗಳಲ್ಲಿ ಏನೋ ಒಂದು ಹಠ ಎದ್ದು ಕಾಣುತ್ತಿತ್ತು. ಅವಳು ಅಲ್ಲಿಂದ ಸರಸರನೆ ಹೊರಟು ಹೋದಳು. ನೋಡೋಣ ಅವನಿ, ಎಂಗೇಜ್ಮೆಂಟ್ ಮತ್ತು ಮದುವೆ ಊಟ ನಾನು ಮಾಡ್ತೀನೋ ಅಥವಾ ಆದಿತ್ಯ ಮಾಡ್ತಾನೋ ಅಂತ ಕಾಲವೇ ನಿರ್ಧಾರ ಮಾಡುತ್ತೆ, ಕಿರಣ್ ಮನಸ್ಸಿನಲ್ಲೇ ಅಂದುಕೊಂಡ. ಮುಂದುವರಿಯುವುದು. ಈ ಸಂಚಿಕೆ ಹೇಗನ್ನಿಸ್ತು? ಕಿರಣ್ 1 ತಿಂಗಳ ರಜೆ ಹಾಕಿ ಸಿರಿಮನೆಗೆ ಬಂದಿರೋದು ನಿಜವಾಗೂ ಸಹಾಯ ಮಾಡೋಕ ಅಥವಾ ಮದುವೆ ನಿಲ್ಸೋಕ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.